ಬಡವರ ಕಾಸು ಸಾಹುಕಾರ ಪಾಲಾಗೋದ್ರ ಜೊತೆಗೆ ಇವತ್ತೇನು ಬ್ಯಾಂಕ್ಗಳಿದೆ, ಬ್ಯಾಂಕ್ಗಳಿಗೆ ತೊಂದರೆ ಆಗ್ತಾ ಇದೆ ಸಭಾಧ್ಯಕ್ಷರೇ. ಮತ್ತೊಂದು ಎಕ್ಸಾಂಪಲ್, ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ವಿ ಹ್ಯಾವ್ ಸೈಟೆಡ್ ಅರ್ಲಿಯರ್ ಹೌ ಅ ಫ್ರೆಂಡ್ Anil Agarwal of Vedanta bought Videocon by paying 6% of the claim burden of 46,000 crore rupees. ಅಂತಂದ್ರೆ ವೇದಾಂತ ಕಂಪನಿಯ ಅನಿಲ್ ಅಗರ್ವಾಲ್ ಅವರು ವಿಡಿಯೋಕಾನ್ ಅವ್ರದ್ದಂತ ಸಾಲ 46,000 ಕೋಟಿ ಸಾಲನ ಬರೀ 3,000 ಕೋಟಿ ರೂಪಾಯಿಗಳನ್ನ ಕೊಟ್ಟು ಕೊಂಡ್ಕೊಂಡಿರ್ತಕ್ಕಂಥ ವಿಡಿಯೋಕಾನಿಗೆ ಸಾಲ ಕೊಟ್ಟವ್ರು ಈ ರೀತಿಯಲ್ಲಿ ಮಾತಾಡಕ್ಕೆ ಅವಕಾಶ ಕೊಡಿ. ಸುಮ್ಮನೆ ಯಾಕೆ ಪದೇ ಪದೇ ಬಜೆಟ್ ಬಗ್ಗೆ ಬಿಟ್ಟು ಕೋಚರು ಮತ್ತು ನೋಡ್ತಾ ಇದೀವಿ. ಬಡವರ ಪರವಾಗಿದೆಯಾ ಕೇಂದ್ರ ಸರ್ಕಾರ? ಯಾರ್ ಸಾಲ ಮನ್ನಾ ಮಾಡ್ತಾ ಇದ್ದೀರಾ ಹೇಳಿ? ಇದನ್ನ ಯಾರ್ ಸಾಲ ಮನ್ನಾ ಮಾಡ್ತಾ ಇದ್ದೀರಾ? ಕೇಂದ್ರ ಸರ್ಕಾರ ಯಾರ್ ಸಾಲ ಮನ್ನಾ ಮಾಡ್ತಾ ಹೇಳಿ? ಯಾರ್ ಬಡವನ ಪರವಾಗಿದೆ ಸರ್ಕಾರ ಹೇಳಿ? ಯಾರ ಪರವಾಗಿದೆ ಹೇಳಿ? ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ ಈ ರೀತಿಯಲ್ಲಿ ₹1 ದುಡ್ಡು ಘೋಷಣೆ ಮಾಡಿಲ್ಲ ಬಜೆಟ್ ಅಲ್ಲಿ. ಈ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಮಾತಾಡ್ತಾರೆ. ಇವ್ರು ಎಂಪಿ ಆಗಿ ಹೋಗಿ ಮಾತಾಡ್ಲಿ ಸರ್, ಯಾರು ಬೇಡಾದ್ರು. ಈ ರೀತಿಯಲ್ಲಿ ಎಂಪಿ ಆಗಿ ಹೋಗಿ ಮಾತಾಡ್ಲಿ. ಅವ್ರ ತಂದೆಯವರು ರಾಜ್ಯಕ್ಕೂ ಸಂಬಂಧ ಐತೆ ಇಲ್ಲ. ಅಲ್ಲ, ಅವ್ರು ಯಾವತ್ತೂ ಮಾತಾಡಿಲ್ಲ. ಒಕ್ಕೂಟ ವ್ಯವಸ್ಥೆ ಬಚ್ಚೇಗೌಡರು ಸಾಹೇಬ್ ಯಾವತ್ತೂ ಮಾತಾಡಿಲ್ಲ. ಅವರು ಮಾತಾಡಿದ್ಮೇಲೆ ನೀವು ಅದ ಅಲ್ಲ ಅಂತ ಹೇಳಿ ನೀವು ಸಭಾಧ್ಯಕ್ಷರೇ ಆಯ್ತು ಮಾತಾಡ್ರಿ. ಈ ರೀತಿಯಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತದೆ ಕೇಂದ್ರ ಸರ್ಕಾರ ಯಾರ ಪರವಾಗಿ ನಿಂತಿದೆ ಅಂತೇಳಿ. ರಾತ್ರೋರಾತ್ರಿ 100 ಸರ್ಜಿಕಲ್ ಸ್ಟ್ರೈಕ್ ಕಾಯ್ದೆಗಳನ್ನ ತರ್ತೀರಾ. ಯಾಕೆ ಇದನ್ನ ನಿಯಂತ್ರಣ ಮಾಡಕ್ಕೇನು ತರಕಾಗ್ಲಿಲ್ವಾ? 10 ವರ್ಷದಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು 1 ವರ್ಷ 2 ವರ್ಷ ಅಲ್ಲ. 10 ವರ್ಷದಲ್ಲಿ 16 ಲಕ್ಷ ಕೋಟಿ ಕೋತ ಆಗಿರ್ತಕ್ಕಂಥದ್ದು ಸಾರ್ವಜನಿಕರದು. ಅದಕ್ಕೆ ಸಾರ್ವಜನಿಕರ ರಕ್ಷಣೆಗೆ ಬರಂತದ್ದು ಸರ್ಕಾರಗಳ ಜವಾಬ್ದಾರಿ ಅಲ್ವಾ? ಕರ್ತವ್ಯ ಅಲ್ವಾ? ಅವು ಬಂದಿವತ್ತು ಜನರನ್ನ ಕಾಪಾಡಬೇಕಾಗಿಲ್ವಾ? ಈ ರೀತಿಯಾದಂತ ಅನ್ಯಾಯಗಳಾಗೋದ್ರಿಂದ ಸಭಾಧ್ಯಕ್ಷರೇ ಏನಾಗ್ತಾ ಇದೆ, ಇನ್ಸಾಲ್ವೆನ್ಸಿಗೆ ಅಂತ ಹೋದಂತ ಸಂದರ್ಭದಲ್ಲಿ ಕೊಟ್ಟಂತ ಸಾಲ ಅಲ್ಲಿ 5ರಿಂದ 15% ಮಾತ್ರ ರಿಕವರಿ ಆಗ್ತಾ ಇದೆ ಅಂತಂದ್ರೆ ಇದರ ವಿಶೇಷತೆ ಏನಂತಂದ್ರೆ, ಒಂದ್ ಕಡೆ ಸಾರ್ವಜನಿಕರು ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಆಗಿದ್ದ ಕಾಸು ಮೋಸ ಆಯ್ತು, ಬ್ಯಾಂಕ್ಗಳು ಲೂಟಿ ಆದ್ವು. ಯಾರ್ಯಾರಿವತ್ತು ಅಧಿಕಾರದ ಸುತ್ತಮುತ್ತಿದ್ದಾರೆ, ಪ್ರಭಾವಿಗಳಿದ್ದಾರೆ, ಬಲಾಢ್ಯರಿದ್ದಾರೆ, ಕೇಂದ್ರ ಸರ್ಕಾರದಲ್ಲಿ ಓಡಾಡ್ತಾ ಇದ್ದಾರೆ, ಅವ್ರಿಗಿವತ್ತು ಬಡವರ ಕಾಸು ಕೊಡಂತ ಒಂದು ಕ್ರಮ ಇವತ್ತು ನಡೀತಾ ಇದೆ ಸಭಾಧ್ಯಕ್ಷರೇ. 16,000 ಕೋಟಿನ ಇವತ್ತು ಸಾಲ ಮನ್ನಾಗಳಿಗೆ ಕೊಟ್ಟಿದ್ದರೆ 16 ಲಕ್ಷ 11,000 ಕೋಟಿ ರೂಪಾಯಿ ಇವತ್ತು 10 ವರ್ಷಗಳಲ್ಲಿ ಬಡವರ ಕಾಸು ಸಾಹುಕಾರ ಪಾಲಾಗಿರ್ತಕ್ಕಂಥ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಇವತ್ತು ನಾವು ನೋಡಿದ್ರೆ ಕೇಂದ್ರ ಸರ್ಕಾರ ತೆರಿಗೆಗಳಲ್ಲಿ, ಟ್ಯಾಕ್ಸ್ಗಳಲ್ಲಿ ಯಾರ ಪರವಾಗಿ ನಿಂತಿದೆ ಅಂತಂದ್ರೆ, ಮತ್ತೊಮ್ಮೆ ನಾನು ಹೇಳ್ತೀನಿ, ಈ ಅಂಕಿಅಂಶಗಳನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಕೇಂದ್ರದಲ್ಲಿ ನಮ್ಮಲ್ಲಿರ್ತಕ್ಕಂಥ ಆರ್ಥಿಕ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಜಿ ಅವರು ಹೇಳಿರ್ತಕ್ಕಂಥದ್ದು. ಇದು ನನ್ನ ಅಂಕಿಅಂಶ ಅಲ್ಲ. ಕಳೆದ 5 ವರ್ಷಗಳಲ್ಲಿ 4.53 ಲಕ್ಷ ಕೋಟಿಯಷ್ಟು ಹಣನ ಕಾರ್ಪೊರೇಟ್ ಕಂಪನಿಗಳಿಗೆ ಕನ್ಸೆಷನ್ ಅಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ತೆರಿಗೆ ರಿಯಾಯಿತಿ ಎಷ್ಟು ಪ್ರಮಾಣದಲ್ಲಿ ಅಂತಂದ್ರೆ, ಕಳೆದ 5 ವರ್ಷದಲ್ಲಿ 4.53 lakh crore rupees has been given by the central government as rebate and concessions to corporate houses. ಬಂಡವಾಳಶಾಹಿಗಳಿಗೆ 5 ವರ್ಷ. ಅದಕ್ಕಿಂತ 5 ವರ್ಷ ನೋಡಿದ್ರೆ 2014ರಿಂದ 19ವರೆಗೂ ನಾವು ಅಂಕಿಅಂಶಗಳನ್ನ ತೆಗೆದು ನೋಡಿದ್ರೆ 4.3 ಲಕ್ಷ ಕೋಟಿ ಅಂದ್ರೆ ಒಟ್ಟಾರೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಎಷ್ಟು ಲೋನ್ ಅಲ್ಲಿ ಅವರ ಕೊಡ್ತಾ ಇರ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ ರಿಬೇಟ್ ಸಿಕ್ಕಿದೆ ಅಂತಂದ್ರೆ ಹತ್ರ 9 ಲಕ್ಷ ಕೋಟಿ ರೂಪಾಯಿಗಳ ಸಭಾಧ್ಯಕ್ಷರೇ. ಕೇಂದ್ರ ಸರ್ಕಾರದ 10 ವರ್ಷದ ಅವಧಿಯಲ್ಲಿ ಮೇಲಿರ್ತಕ್ಕಂಥ ಬಲಾಢ್ಯರಿಗೆ, ಕಾರ್ಪೊರೇಟ್ಗಳಿಗೆ, ಕಂಪನಿಗಳಿಗೆ ಎಷ್ಟು ಹಣನ ನೀವು ಕೊಟ್ಟಿದ್ದೀರಾ, ಎಷ್ಟು ಸಾಲನ ಮನ್ನಾ ಮಾಡಿದೀರಾ, ಎಷ್ಟು ಟ್ಯಾಕ್ಸ್ ರಿಬೇಟ್ ಕೊಟ್ಟಿದ್ದೀರಾ ಅಂತಂದ್ರೆ 25 ಲಕ್ಷ ಕೋಟಿ ರೂಪಾಯಿಗಳಷ್ಟು ನೀವು ಬಂಡವಾಳಶಾಹಿಗಳಿಗೆ ಕೊಟ್ಟಿದ್ದೀರಾ ಸಭಾಧ್ಯಕ್ಷರೇ. ಅಷ್ಟು ಕೊಟ್ಟಿರಬೇಕಾದಂತ ಸಂದರ್ಭದಲ್ಲಿ
ಬಡವರ ಪರವಾಗಿ ನೀವೇನ್ ಮಾಡಿದೀರಾ ಅಂತಂದ್ರೆ ಇಲ್ಲಿ ಅಂಕಿಅಂಶಗಳನ್ನ ಹೇಳ್ತೀನಿ ಸಭಾಧ್ಯಕ್ಷರೇ. ಇಷ್ಟೆಲ್ಲ ಕಾಸು ಸಾಹುಕಾರರಿಗೆ ಕೊಟ್ಟವರಲ್ಲ, ಬಡವರ ಪರವಾಗಿ ಇವ್ರೇನ್ ಮಾಡಿದಾರೆ ಅಂತಂದ್ರೆ ಒಂದು ಆರ್ಟಿಕಲ್ ಬರೆದಿದ್ದಾರೆ.